ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ದೀಪನ ಕಟ್ಕಟೆಯಲ್ಲಿ ಕರೆಸ್ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಜಡ್ಜ್ ಹೇಳ್ತಾ ಇರ್ತಾರೆ, ಮಗುನ ಕರ್ಸೋಕ್ಕೂ ಮುಂಚೆ ಕೆಲವೊಂದು ಪ್ರಶ್ನೆಗಳನ್ನು ನಾನು ಶಾರದನ ಕೇಳಬೇಕು. ನೋಡಿ ಶಾರದವರು, ನಿಮ್ಮ ಗಂಡ ಎಲ್ಲನೂ ಮರೆತು ನಿಮ್ಮ ಜೊತೆ ಬಾಳ್ವೆ ಮಾಡಬೇಕು ಅಂತ ರೆಡಿಯಾಗಿದ್ದಾರೆ. ಆದಮೇಲೆ ನೀವು ಇವಾಗಲಾದರೂ ಅವ್ರ ಜೊತೆ ಹೋಗ್ತೀರಾ, ಚೆನ್ನಾಗಿ ಬಾಳ್ವೆ ಮಾಡ್ತೀರಾ, ಸುಖವಾದ ಸಂಸಾರನ ನೀವು ಮಾಡ್ತೀರಾ ಅಂತ ಕೇಳ್ತಿರ್ಬೇಕಾದ್ರೆ ಶಾರದಾ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ, ಇಲ್ಲ ಮೇಡಮ್, ನಾನು ಹೋಗಲ್ಲ. ಇವನ ಮೇಲೆ ನಂಬಿಕೆನೇ ನನಗಿಲ್ಲ. ನನ್ನ ವ್ಯಕ್ತಿತ್ವ, ನನ್ನ ಘನತೆ ಎಲ್ಲನೂ ಸಹ ಜನಗಳ ಮುಂದೆ ಹರಾಜಾಕಿದ್ದಾನೆ. ಇವನ ಜೊತೆ ನನ್ನ ಕೈಲಿ ಬಾಳ್ವೆ ಮಾಡೋಕ್ಕಾಗಲ್ಲ, ನಂಬಿಕೆನೂ ನನಗಿಲ್ಲ. ದಯವಿಟ್ಟು ನನ್ನನ್ನು ನಂಬಿ ಮೇಡಮ್, ದಯವಿಟ್ಟು ನನ್ನ ಮಗುನ ಕಾಪಾಡಿ, ಇವನ ಜೊತೆ ನನ್ನನ್ನು ಕಳಿಸ್ಬೇಡಿ, ಡೈವರ್ಸ್ ನನಗೆ ಕೊಡಿ ಅಂತ ಕೈ ಮುಗಿದು ಕೇಳ್ತಾ ಇರ್ತಾಳೆ. ಆಗ ಜಡ್ಜ್ ಹೇಳ್ತಾ ಇರ್ತಾರೆ, ನೋಡಿ ಮಗು ನಿಮ್ಮಿಬ್ಬರಿಗೂ ಸಮಾನವಾದದ್ದು, ಅದನ್ನು ನಾವು ಏನು ಮಾಡೋಕ್ಕಾಗಲ್ಲ. ಈಗ ಮಗುನೇ ಕಟ್ಕಟೆಯಲ್ಲಿ ಕರ್ಸೋಣ ಅಂತ ಜಡ್ಜ್ ಹೇಳ್ತಿರ್ಬೇಕಾದ್ರೆ ದೀಪು 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 ಅಂತ 3 ಸಲ ಕರಿತಾ ಇರ್ತಾರೆ. ಇನ್ನೊಂದು ಕಡೆ ದೀಪು ನರಸಿಂಹನ ನೋಡಿ ಎದ್ರುಕೊಂಡು ತುಂಬ ನಡುಗದಿಂದ ಭಯದಿಂದ ಹಾಗೆ ಕಟ್ಕಟೆಯಲ್ಲಿ ಬಂದು ನಿಂತ್ಕೋತಾಳೆ. ಹಾಗೆ ಇನ್ನೊಂದು ಕಡೆ ಸಿದ್ದು ತುಂಬ ಟೆನ್ಷನ್ ಮಾಡಿಕೊಂಡು ಮೊಬೈಲಲ್ಲಿ ಏನೋ ಚಾಟ್ ಮಾಡ್ತಿರ್ಬೇಕಾದ್ರೆ ಅದನ್ನು ನೋಡಿ ವಿಮಲ ತುಂಬ ಕೋಪ ಮಾಡಿಕೊಂಡು, ಏನು ಆಗಿದೆ ನಿನಗೆ, ಯಾಕೆ ಈ ರೀತಿ ಚಟಪಡಿಸ್ತಿದ್ಯಾ ಅಂತ ಕೇಳ್ತಾ ಇರ್ತಾಳೆ. ಏನಾಗಿಲ್ಲಮ್ಮ, ನಾನು ಆರಾಮಾಗಿದ್ದೀನಿ, ಸುಮ್ಮನೆ ಇರು ಅಂತ ಹೇಳ್ತಿರ್ಬೇಕಾದ್ರೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ಅಯ್ಯೋ ನಿಮ್ಮಮ್ಮ ನಿನಗೆ ಹುಷಾರಿಲ್ದಿದ್ದಾಗಿಂದ ಎಲ್ಲರ ಮೇಲೆ ರೇಗಾಡೋದೇ ಆಯಿತು, ಇವಾಗಷ್ಟೇ ನಿನ್ನ ನೋಡಿದ ಮೇಲೆ ಸಮಾಧಾನ ಆಗಿದ್ದಾಳೆ ಕಣೋ ಸಿದ್ದು ಅಂತ ಹೇಳ್ತಾ ಇರ್ತಾಳೆ. ಆಗ ವಿಮಲ ಹೇಳ್ತಾ ಇರ್ತಾಳೆ, ಬೇಜಾರು ಮಾಡ್ಕೊಬೇಡ ಸುಮಿತ್ರಾ, ಇರೋನೊಬ್ಬ ಮಗ ಅಲ್ವಾ, ಏನಾದರೂ ತೊಂದರೆ ಆಗುತ್ತೋ ಅನ್ನೋ ಭಯ ಅಷ್ಟೇ, ನನ್ನಿಂದ ನಿಮಗೆ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ಬೇಕಾದ್ರೆ ಆ ಮಾತನ್ನೆಲ್ಲ ಆಡಬೇಡ ವಿಮಲ, ಯಾಕೆ ಈ ರೀತಿ ಆಡ್ತೀಯಾ, ನಿಮ್ಮ ಅಣ್ಣನೂ ಅಷ್ಟೇ, ಕೋಪ ಬಂದರೆ ಹಿಂದೆ ಮುಂದೆ ನೋಡಲ್ಲ, ಮನಸ್ಸಿಗೆ ಏನು ಅನಿಸುತ್ತೋ ಅದೇ ರೀತಿ ಬೈತಾರೆ, ನೀನು ಹಾಗೆ ಬಿಟ್ಟು ಹಾಕೋದನ್ನೆಲ್ಲ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾ ಇರಬೇಕಾದ್ರೆ ಸಿದ್ದುಗೊಂದು ಕಾಲ್ ಬರುತ್ತೆ. ಆ ಕಾಲ್ನಲ್ಲಿ ಏನು ಮಾತಾಡಿದ್ರೋ ಎತ್ತೋ ಗೊತ್ತಿಲ್ಲ, ಕೇಳಿಕೊಂಡು ಸಿದ್ದು ತುಂಬ ಶಾಕ್ ಆಗಿ ಕೂತ್ಕೊಬಿಡ್ತಾನೆ. ಸಡನ್ನಾಗಿ ಅತ್ತೆ ನಾನು ಹೊರಡಬೇಕು ಅಂತ ಅನ್ಬೇಕಾದ್ರೆ, ಎಲ್ಲಿಗೂ ಹೋಗ್ತಾ ಇದೆಯಾ, ಈ ಕಂಡೀಷನಲ್ಲಿ ನೀನು ಹೋಗೋಕ್ಕಾಗಲ್ಲ, ಪ್ಲೀಸ್ ಸಿದ್ದು ನನ್ನ ಮಾತು ಕೇಳು ಅಂತ ಸುಮಿತ್ರ ವಿಮಲ ಎಲ್ಲ ಹೇಳ್ತಿರ್ಬೇಕಾದ್ರೆ, ಇಲ್ಲ ನಾನು ಖಂಡಿತ ಹೋಗಲೇಬೇಕು ಅಂತ ಹಾಕಿರೋ ಡ್ರಿಪ್ ಸೆಟ್ ಎಲ್ಲ ತೆಗೆದು ಎಷ್ಟು ಓಡ್ತಾ ಇರ್ತಾನೆ. ಪ್ಲೀಸ್ ಸಿದ್ದು ಎಲ್ಲಿಗೆ ಹೋಗ್ತಿದೆಯಲ್ಲ ಅಂತರಾದರೂ ಹೇಳು ಅಂತ ಎಷ್ಟು ರಿಕ್ವೆಸ್ಟ್ ಮಾಡಿ ಕೇಳಿದ್ರು, ಬಂದಾಗ ಹೇಳ್ತೀನಿ, ಈಗ ಹೇಳೋಕ್ಕೆಲ್ಲ ಸಮಯ ಇಲ್ಲ ನನ್ನ ಹತ್ರ ಅಂತ ಸಿದ್ದು ಹೋಗೇ ಬಿಡ್ತಾನೆ. ಇನ್ನೊಂದು ಕಡೆ ಕಟ್ಕಟೆಯಲ್ಲಿ ದೀಪುನ ನಿಲ್ಲಿಸಿದಾಗ ತುಂಬ ಎದುರ್ಕೋತಿರೋದನ್ನ ಕಂಡು ಲಾಯರ್ ಅನುಷಾ ಹೇಳ್ತಾ ಇರ್ತಾರೆ, ಮೈ ಲಾರ್ಡ್, ದೀಪು ತುಂಬ ಎದುರ್ಕೋತಿದ್ದಾಳೆ, ಈ ಮಗುಗೆ ತುಂಬ ಭಯ ಇದೆ ಲಾರ್ಡ್ ಅಂತ ಹೇಳ್ತಾ ಇರಬೇಕು. ಆಪೋಸಿಟ್ ಲಾಯರ್ ನರಸಿಂಹ ಲಾಯರ್ ಬಂದು ಹೇಳ್ತಾ ಇರ್ತಾರೆ, ಹಾಗಂದ್ರೆ ಹೆಂಗೆ ಮೈ ಲಾರ್ಡ್, ಮಗುದು ಏನು ಆನ್ಸರ್ ಕೊಡುತ್ತೆ ಅದ್ರ ಮೇಲೆ ಈ ತೀರ್ಪು ನಿಂತಿದೆ, ಅಂದಮೇಲೆ ನಾವು ಮಗುನ ಕ್ವಶನ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ದೀಪು ಪುಟ ಹತ್ರ ಬಂದು, ನೋಡು ಪುಟ ಎದುರ್ಕೋಬೇಡ, ನಾನು ಏನು ಕ್ವಶನ್ ಕೇಳ್ತೀನಿ ಅದಕ್ಕೆ ಆನ್ಸರ್ ಮಾಡು ಅಂತ ಅಂದ್ಬಿಟ್ಟು, ನಿನ್ನ ಹೆಸರೇನು ಅಂತ ಕೇಳಿದಾಗ ದೀಪು ಅಂತ ಹೇಳ್ತಾ ಇರ್ತಾಳೆ. ನಿನ್ನ ತಂದೆ ಹೆಸರೇನು ಅಂತ ಅಂದಾಗ ಕಣ್ಣೀರು ಹಾಕ್ಕೊಂಡು ಹಾಗೆ ಶಾರದಾ ಮುಖ ನೋಡಿಕೊಂಡು ಎದುರ್ಕೋತಿರ್ಬೇಕಾದ್ರೆ, ಹೇಳು ಪುಟ ನಿನ್ನ ತಂದೆ ಹೆಸರು ಅಂತ ಅಂದಾಗ ನಡ್ಕೊಂಡು ನರಸಿಂಹ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ತಾಯಿ ಹೆಸರು ಅಂದಾಗ ಶಾರದಾ ಅಂತ ಹೇಳ್ತಿರ್ಬೇಕಾದ್ರೆ, ನಿನಗೆ ಯಾರು ಇಷ್ಟಪುಟ್ಟ ಇವರಿಬ್ಬರಲ್ಲಿ ಅಂತ ಕೇಳ್ತಿರ್ಬೇಕಾದ್ರೆ ದೀಪು ಕಣ್ಣೀರು ಹಾಕ್ಕೊಂಡು ಶಾರದಾ ಮುಖ ನಾನು ನೋಡ್ತಾ ಇರ್ತಾಳೆ. ಶಾರದಾ ಏನೂ ಆಗಲ್ಲ, ಧೈರ್ಯವಾಗಿ ಹೇಳು ಅಂತ ಕಣ್ಸನ್ನೇ ಮಾಡ್ತಿರ್ಬೇಕಾದ್ರೆ ಹಾಗೆ ಮತ್ತೆ ನರಸಿಂಹ ಮುಖನೂ ನೋಡ್ತಾ ಇರ್ತಾಳೆ. ಆಗ ನರಸಿಂಹ ನಗಾಡ್ಕೊಂಡು ಹೇಳ್ತಾ ಇರ್ತಾನೆ, ಹೇಳು ಪುಟ್ಟ, ನಿನಗೆ ಅಪ್ಪ ಅಂತಂದರೆ ತುಂಬ ತುಂಬ ಇಷ್ಟ ಅಲ್ವಾ, ನೀನು ಅವ್ರ ಅಮ್ಮನ ನೋಡಿಕೊಂಡು ಎದುರ್ಕೋತಿದ್ದಾಳೆ ಅಷ್ಟೇ ಮೇಡಮ್, ಅವಳಿಗೆ ನಾನು ಅಂತಂದರೆ ತುಂಬ ಇಷ್ಟ, ನನ್ನ ಜೊತೆ ಹೊರಗಡೆ ಬರೋಕ್ಕೂ ಸಹ ತುಂಬ ಇಷ್ಟಪಡ್ತಾಳೆ, ಆದರೆ ಅವ್ರ ಅಮ್ಮಗೆ ಹೆದರ್ಕೊಂಡು ಈ ರೀತಿ ಆಡ್ತಾ ಇದ್ದಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಲಾಯರ್ ಅನುಷಾ ಹೇಳ್ತಾ ಇರ್ತಾರೆ, ನೋಡಿ ಮೈ ಲಾರ್ಡ್, ಮಗುಗೆ ಈ ರೀತಿ ಎಲ್ಲ ಕ್ವಶನ್ ಕೇಳೋದ್ ಬದಲು ಡೈರೆಕ್ಟಾಗಿ ಕೇಳಕ್ಕೆ ಹೇಳಿ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಮತ್ತೆ ಅನಸೂಯ ಹೇಳ್ತಾ ಇರ್ತಾಳೆ, ಮಗುಗೆ ಕೋಟು ಕಟ್ಕಟೆ ಎಲ್ಲ ಹೊಸೋದು, ಸ್ವಲ್ಪ ಈ ರೀತಿ ಕೇಳೋದನ್ನ ಬಿಡ್ಬೋದಲ್ವಾ ಅಂತ ಅನ್ಬೇಕಾದ್ರೆ ಜಡ್ಜ್ ಹೇಳ್ತಾ ಇರ್ತಾರೆ, ಹಾಗೆಲ್ಲ ಏನು ಮಾಡೋಕ್ಕಾಗಲ್ಲ, ಮಗು ಏನು ಉತ್ತರ ಕೊಡುತ್ತೋ ಅದ್ರ ಮೇಲೆ ಇವರಿಬ್ಬರಿಗೂ ನಾನು ತೀರ್ಪು ಕೊಡಲೇಬೇಕು, ನೀವು ಕಂಟಿನ್ಯೂ ಮಾಡಿ ಅಂತ ಅಂದಾಗ ನರಸಿಂಹ ಲಾಯರ್ ಕೇಳ್ತಾ ಇರ್ತಾನೆ, ನೋಡು ಪುಟ, ನಿನಗೆ ಯಾರು ಇಷ್ಟ ಹೇಳು, ನಿನಗೆ ಅಪ್ಪ ಬೇಕಾ ಅಮ್ಮ ಬೇಕಾ ಅಂತ ಅಂದಾಗ ತುಂಬ ಕಣ್ಣೀರು ಹಾಕ್ಕೊಂಡು ಹಾಗೆ ಅಮ್ಮನ ಮುಖನೂ ನೋಡಿಕೊಂಡು ಇನ್ನೊಂದು ಕಡೆ ಭಯದಿಂದ ನನಗೆ ಅಪ್ಪ ಬೇಕು ಅಂತ ಹೇಳಿದಾಗ ಶಾರದನಿಗೆ ತುಂಬ ಅಂದರೆ ತುಂಬ ಶಾಕ್ ಆಗಿಬಿಡುತ್ತೆ. ಹಾಗೆ ಶಾಕ್ದಿಂದ ದೀಪ ಪುಟ್ಟನ ಕಣ್ಣೀರು ಹಾಕ್ಕೊಂಡು ನೋಡ್ತಾ ಇದ್ರೆ ನರಸಿಂಹ ಮಾತ್ರ ಒಳಗೆ ತುಂಬ ಎಂಜಾಯ್ ಮಾಡ್ತಾ ಇರ್ತಾನೆ. ಈ ಕಡೆ ಲಾಯರ್ ಅನುಷನ್ಗೂ ಸಹ ಇದು ಶಾಕಿಂಗ್ ನ್ಯೂಸ್ ಆಗಿಬಿಡುತ್ತೆ. ಏನು ಹೇಳ್ತಿದ್ದೆ ಪುಟ್ಟ ಅಂತ ಇರಬೇಕಾದ್ರೆ, ನನ್ನ ಅಪ್ಪನ ಜೊತೆನೇ ಹೋಗ್ತೀನಿ ಅಂತ ದೀಪು ಕಣ್ಣೀರು ಹಾಕ್ಕೊಂಡು ಹಾಗೆ ತಲೆ ಕರಗಿಸ್ಬಿಟ್ಟು ನಿಂತ್ಕೊಬಿಡ್ತಾಳೆ. ನರಸಿಂಹ ಹೇಳ್ತಾ ಇರ್ತಾನೆ, ನೋಡಿದ್ರಾ ಮೇಡಮ್, ನನಗೆ ಗೊತ್ತಿತ್ತು ನನ್ನ ಮಗು ನನ್ನನ್ನೇ ಆಯ್ಕೆ ಮಾಡೋದು ಅಂತ, ದಯವಿಟ್ಟು ನನ್ನ ಮಗುನಾದರೂ ನನಗೆ ಕೊಟ್ಬಿಡಿ, ಶಾರದಾ ದೀಪು ಇಬ್ಬರು ನನ್ನವರು, ಆದರೆ ಶಾರದಾ ಬರ್ದಿದ್ರು ಚಿಂತೆ ಇಲ್ಲ, ನನಗೆ ನನ್ನ ಮಗುನ ಕೊಟ್ಬಿಡಿ ಮೇಡಮ್ ಅಂತ ಕೈ ಮುಗಿದು ಕೇಳ್ತಿರ್ಬೇಕಾದ್ರೆ ಈ ಕಡೆ ಲಾಯರ್ ಅನುಷನ್ನಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಆಗ ಬಂದು, ನೋಡು ದೀಪು ಪುಟ್ಟ, ನಿಜವಾಗ್ಲೂ ನಿನಗೆ ನಿಮ್ಮ ಅಪ್ಪ ನರಸಿಂಹ ಅಂತಂದರೆ ಇಷ್ಟನಾ ಅಂತ ಕೇಳ್ತಿರ್ಬೇಕಾದ್ರೆ ಆಪೋಸಿಟ್ ಲಾಯರ್ ಹೇಳ್ತಾ ಇರ್ತಾರೆ, ಅಬ್ಜೆಕ್ಷನ್ ಯುವರ್ ಆನರ್, ಆಲ್ರೆಡಿ ಮಗು ನನಗೆ ಅಪ್ಪ ಬೇಕು, ಅಪ್ಪನ ಜೊತೆ ಹೋಗ್ತೀನಿ ಅಂತ ಇಷ್ಟಪಟ್ಟ ಮೇಲೆ ಮತ್ತೆ ಈ ರೀತಿ ಎಲ್ಲ ಕೇಳೋದು ತಪ್ಪಾಗುತ್ತೆ ಅಂತ ಹೇಳ್ತಾ ಇರ್ತಾರೆ.
ಹಾಗೆ ಅನುಷಾ ಏನು ಮಾತಾಡ್ದೇನೆ ಹಾಗೆ ಹೋಗಿ ಕೂತ್ಕೊಬಿಟ್ಟಾಗ ಮತ್ತೆ ನರಸಿಂಹಲಾಯರ್ ಹೇಳ್ತಾ ಇರ್ತಾರೆ, ನೋಡಿ ಆಲ್ರೆಡಿ ಮಗು ತುಂಬ ಇಷ್ಟಪಟ್ಟಿದ್ದೆ ಅಪ್ಪನ ಜೊತೆ ಹೋಗಬೇಕು ಅಂತ. ಏಕೆಂತ ಅಂದರೆ ಶಾರದಾ ಅವರಿಗೆ ಇನ್ನೊಂದು ಸಂಬಂಧ ಇದೆ, ಅದಕ್ಕೋಸ್ಕರ ನರಸಿಂಹನಿಗೆ ಬೇಜಾರಾಗಿದೆ. ಒಂದು ವೇಳೆ ಡೈವರ್ಸ್ ಬೇಕೇ ಬೇಕು ಅಂತಂದರೆ ಬೇಕಾದರೆ ಡೈವರ್ಸ್ ನನ್ನ ಕ್ಲೈಂಟು ಕೊಟ್ಟೇ ಬಿಡ್ತಾರೆ. ಆದರೆ ಮಗು ಮಾತ್ರ ನರಸಿಂಹನಿಗೆ ಸೇರಬೇಕಾಗಿದ್ದು. ಯಾಕೆ ಅಂತ ಅಂದರೆ ಒಂಟಿ ಹೆಂಗಸು ಓದ್ಕೊಂಡು ಇಲ್ಲ ಅಂದಮೇಲೆ ಇವರಿಗೆ ಕೆಲಸ ಕಾರ್ಯ ಅಷ್ಟೆಲ್ಲ ಗೊತ್ತಿರಲ್ಲ. ಅವ್ರ ಜೀವನ ಸಾಕೋಕ್ಕೆ ಕಷ್ಟ ಆಗುತ್ತೆ ಅಂದಮೇಲೆ ಈ ಹೆಣ್ಮಗು ದೀಪನ ಸಾಕೋಕ್ಕೆ ತುಂಬ ಕಷ್ಟಪಡ್ತಾರೆ. ಅದಕ್ಕೋಸ್ಕರ ದಯಮಾಡಿ ನೀವು ನನ್ನ ಕ್ಲೈಂಟ್ಗೆ ಮಗುನ ಕೊಡಿಸ್ಬೇಕು ಅಂತ ನಿಮ್ಮಲ್ಲಿ ಘನತೆ ನ್ಯಾಯಾಲಯದ ಪರವಾಗಿ ನಾನು ನನ್ನ ಕಕ್ಷಿದಾರನಿಗೆ ತೀರ್ಪು ಕೊಡಬೇಕು ಅಂತ ನಾನು ಕೇಳ್ಕೊತೀನಿ ಯುವರ್ ಆನರ್ ಅಂತ ಹೇಳ್ಬೇಕಾದ್ರೆ, ಬೇರೆ ಏನು ಸಾಕ್ಷಿ ಶಾರದಾ ಕಡೆ ಇಲ್ಲದ್ರಿಂದ ಇನ್ನೇನು ಜಡ್ಜು ತೀರ್ಪು ಕೊಡೋಕ್ಕೆ ಅಂತ ರೆಡಿಯಾಗಿರ್ತಾರೆ. ಅಷ್ಟೊತ್ತಿಗೆ ದೀಪು ಪುಟ್ಟನು ಕಣ್ಣೀರು ಹಾಕೊಂಡು ಅಮ್ಮನ ಮುಖ ನೋಡಿ ಏನು ಮಾತಾಡೋಕ್ಕಾಗದೆ ಅಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಸಿದ್ದು ಬಂದೇ ಬಿಡ್ತಾನೆ. ಸಿದ್ದನ್ನು ನೋಡಿ ದೀಪುಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇರುತ್ತೆ. ಖುಷಿಯಿಂದ ಕಣ್ಣೀರನ್ನ ಒರೆಸ್ಕೊಂಡು ಆಕೆ ಸಿದ್ದು ಹತ್ರ ಬಂದ ತಕ್ಷಣ ನಾನು ಇದ್ದೀನಿ ಅಂತ ಕಣ್ಸನ್ನೆ ಮಾಡಿದ ತಕ್ಷಣ ದೀಪು ಕಣ್ಣೀರು ಒರೆಸ್ಕೊಂಡು ಜೋರಾಗಿ ನಾನು ಹೋಗಲ್ಲ, ನನ್ನ ಅಪ್ಪನ ಜೊತೆ ಇರಲ್ಲ ಅಂತ ಅಂದಾಗ ಎಲ್ಲರಿಗೂ ಶಾಕ್ ಆಗ್ತಾ ಇರುತ್ತೆ. ಆಗ ನರಸಿಂಹಲಾಯರ್ ಹೇಳ್ತಾ ಇರ್ತಾರೆ, ಇದು ಮಕ್ಕಳಾಟ ಅಲ್ಲಮ್ಮ, ಇದು ಕೋರ್ಟು ಆಯಿತಾ, ಆಗಲೇ ಅಪ್ಪ ಬೇಕು ಅಂತ ಹೇಳ್ದೆ ತಾನೆ ಅಂತಂದಾಗ, ಹೌದು ಹೇಳ್ದೆ, ಆದರೆ ಈ ರೀತಿ ಹೇಳೋಕ್ಕೆ ಇವರು ಹೇಳ್ಕೊಟ್ಟಿದ್ರು, ನೀನು ಹೇಳಲಿಲ್ಲ ಅಂತ ಅಂದರೆ ನಿನ್ನ ಸಿದ್ದು ಫ್ರೆಂಡ್ನ ಸಾಯಿಸ್ತೀನಿ ಅಂತ ಹೇಳಿದರು. ಅದಕ್ಕೆ ನಾನು ಭಯಪಟ್ಟು ಈ ರೀತಿ ಹೇಳಿದೆ. ನನಗೆ ನಿಜವಾಗ್ಲೂ ಇವ್ರು ಇಷ್ಟ ಇಲ್ಲ, ತುಂಬ ಹೊಡಿತಾರೆ ಬೈತಾರೆ, ನನಗೆ ಅಮ್ಮ ಬೇಕು, ನಾನು ಅಮ್ಮನ ಜೊತೆ ಹೋಗ್ತೀನಿ, ಪ್ಲೀಸ್ ಅಮ್ಮನ ಜೊತೆ ನನ್ನ ಕಳಿಸಿ ಅಂತ ಅಂದಾಗ ಜಡ್ಜ್ಗೂ ಶಾಕ್ ಆಗ್ತಾ ಇರುತ್ತೆ. ಆಗ ಶಾರದಾ ಕಣ್ಣೀರು ಹಾಕ್ಕೊಂಡು ಸಿದ್ದು ಮುಖ ನಾನು ನೋಡ್ತಾ ಇರ್ತಾಳೆ. ಇನ್ನೊಂದು ಕಡೆ ನರಸಿಂಹನಿಗೆ ಪೀಕ್ಲಾಟ ಶುರುವಾಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ರೋಡಲ್ಲಿ ಅನಸೂಯ ಹೋಗ್ತಿರ್ಬೇಕಾದ್ರೆ ಯೋಚನೆ ಮಾಡ್ಕೊಂಡು ಬರ್ತಾ ಇರ್ತಾಳೆ, ನನ್ನನ್ನು ಯಾರ ಕಣ್ಣಿಗೂ ಬೀಳಬೇಡ, ನೀನು ಕೋರ್ಟ್ಗೂ ಬರಬೇಡ ಅಂತ ನನ್ನ ಮಗ ನರಸಿಂಹ ಬೇರೆ ಹೇಳೋದ, ಏನು ಮಾಡಲಿ. ಈ ಶಾರದಾ ನೋಡಿದರೆ ಅದು ದೊಡ್ಡ ಕುಳನ ಹಿಡ್ದಿದ್ದಾಳೆ, ಹೆಂಗೋ ಅವಳನ್ನ ಪರವಾಗಿ ಮಾತಾಡೋಣ ಅನ್ನೋಕ್ಕೂ ಬಿಡ್ತಾ ಇಲ್ವಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಅವ್ಳ ಫೋನ್ ರಿಂಗ್ ಆಗ್ತಿರುತ್ತೆ. ಎಲ್ಲೋದ್ರು ಊರಿಂದ ಊರು ಬಿಟ್ಟು ಬಂದರೂ ಸಹ ಇಲ್ಲಿ ಸಾಲಗಾರರು ನನಗೆ ಫೋನ್ ಮಾಡೋದನ್ನು ಬಿಡಲ್ವಲ್ಲ, ಸ್ವಿಚ್ ಆಫೇ ಮಾಡಬೇಕು ಅಂತ ಸ್ವಿಚ್ ಆಫ್ ಮಾಡ್ತಾ ಇರ್ತಾಳೆ. ಏನಾರಾಗಲಿ ನಾನು ಕೋರ್ಟಿಗೆ ಹೋಗ್ತೀನಿ, ಯಾಕೆಂದರೆ ಅವಳು ದೊಡ್ಡ ಕುಳನ ಹಿಡ್ದಿದ್ದಾಳೆ, ನನಗೂ ಕೈ ತುಂಬ ದುಡ್ಡು ಕೊಡ್ತಾಳೆ, ಹಾಗೆ ನರಸಿಂಹನಿಗೂ ಕೊಡ್ತಾಳೆ, ಈ ನರಸಿಂಹ ಬೇರೆ ಶಾರದನ ಕರ್ಕೊಬರ್ತೀನಿ ಅಂತ ಹೇಳ್ತಾ ಇದ್ದೇನೆ, ಹೇಗಾದರೂ ಮಾಡಿ ತಡಿಬೇಕು ಅಂತ ಅನುಸೂಯನು ಸಹ ಕೋರ್ಟಿಗೆ ಬರ್ತಾ ಇರ್ತಾಳೆ. ಇನ್ನೊಂದು ಕಡೆ ನರಸಿಂಹಲಾಯರ್ ಹೇಳ್ತಾ ಇರ್ತಾರೆ, ನೋಡು ದೀಪು ಪುಟ್ಟ, ಸುಳ್ಳು ಹೇಳ್ಬಾರ್ದು, ಇದು ನ್ಯಾಯಾಲಯ, ಸತ್ಯನೇ ಹೇಳಬೇಕು, ಸುಳ್ಳು ಹೇಳಿದ್ರೆ ದೇವರು ಕಣ್ ಕಿತ್ಕೋತಾನೆ ಅಂತ ಹೇಳ್ತಿರ್ಬೇಕಾದ್ರೆ ನರಸಿಂಹ, ನಿಜ ಹೇಳು ಪುಟ್ಟ, ಅಮ್ಮ ತಾನೇ ಈ ರೀತಿ ಎಲ್ಲ ಹೇಳ್ಕೊಟ್ಟಿದ್ದು ಅಂತ ಹೇಳ್ತಾ ಇರ್ತಾನೆ. ಇಲ್ಲ ನಾನು ನಿಜನೇ ಹೇಳ್ತಾ ಇದ್ದೀನಿ, ಇವರೇ ನನ್ನನ್ನು ನೀನು ಸಿದ್ದು ಫ್ರೆಂಡ್ನ ಸಾಯಿಸ್ತೀನಿ ಈ ರೀತಿ ಹೇಳಿಲ್ಲ ಅಂತ ಅಂದರೆ ಅಂತ ನನಗೆ ಸುಳ್ಳು ಹೇಳೋಕ್ಕೆ ಹೇಳಿದ್ದು, ನಿಜ ನಾನು ಹೇಳ್ತಾ ಇರೋದು ಅಂತ ಹೇಳ್ತಿರ್ಬೇಕಾದ್ರೆ ಶಾರದನಿಗೂ ಸಹ ಹೇಳ್ತಾ ಇರ್ತಾಳೆ, ಹ್ಞೂ ಅಮ್ಮ ಆವಾಗಲೇ ನನ್ನನ್ನು ಕರ್ಕೊಂಡು ಹೋದ್ರಲ್ಲ ಈ ರೀತಿ ಹೇಳ್ಕೊಟ್ರು ಅಂದಾಗ ಶಾರದಾ ತೂ ಅಂತ ಕೋರ್ಟಲ್ಲೇ ಉಗಿತಾ ಇರ್ತಾಳೆ. ಅಷ್ಟೊತ್ತಿಗೆ ದೀಪು ಪುಟ್ಟ ನಡೆದಿದ್ದ ಘಟನೆ ಹೇಳ್ತಾ ಇರ್ತಾಳೆ, ಅಮ್ಮನ ಜೊತೆ ನಾನಿದ್ದೆ, ಇವರು ಕರ್ಕೊಂಡು ಹೋದ್ರು, ಚಾಕ್ಲೇಟ್ ಎಲ್ಲ ಕೊಡೋಕೆ ಬಂದರು, ನಾನು ಬೇಡ ಅಂತ ಅನ್ಬೇಕಾದ್ರೆ ಸಿದ್ದು ಕೊಟ್ಟಿದ್ದನ್ನು ತಿಂತೀಯ ಅಂತ ಹೇಳ್ತಾ ಇದ್ರು, ಅದಕ್ಕೆ ನಾನಂದೆ ಗೊತ್ತಿಲ್ಲದವರೆಲ್ಲ ಕೊಟ್ಟರೆ ತಿನ್ನಬಾರ್ದು ಅಂತ ಹೇಳ್ಕೊಟ್ಟಿದ್ದಾರೆ, ಅದಕ್ಕೆ ತಿನ್ನಲ್ಲ ಅಂತ ಅಂದಾಗ, ಸರಿ ಸರಿ ಬಿಡು, ನಾನೇ ಚಾಕ್ಲೇಟ್ನ ನಾನೇ ಇಟ್ಕೋತೀನಿ, ಮತ್ತು ಇನ್ನೇನು ಸಿದ್ದು ಹೇಗಿದ್ದಾನೆ ನಿನ್ನ ಫ್ರೆಂಡ್ ಅಂತ ಕೇಳಿದರು, ಅದಕ್ಕೆ ನಾನು ಹೇಳ್ತಾ ಇದ್ದೆ ತಲೆ ತುಂಬ ಬ್ಯಾಂಡೇಜ್ ಇದೆ, ಕೈಗೆಲ್ಲ ಸೂಜಿ ಹಾಕಿದ್ದಾರೆ ಅಂತ ಹೇಳಿದೆ, ಅದಕ್ಕೆ ಇವರು ಹೇಳ್ತಾ ಇದ್ರು ನನ್ನನ್ನು ಯಾವಾಗಲೂ ರೇಗಿಸ್ತಾ ಇದ್ದ, ನನ್ನನ್ನು ಬೈತಾ ಇದ್ದ, ನೋಡು ನನಗೆ ಅವಾಗ ಎಷ್ಟು ನೋವಾಗ್ತಿತ್ತು, ಇವಾಗ ನೋಡು ಒಳ್ಳೆ ಸೂಜಿನೇ ಹಾಕಿದ್ದಾರೆ ಅಲ್ವಾ ಅಂತ ನಗಾಡ್ತಿದ್ರು ಅಂತ ದೀಪು ಹೇಳ್ತಾ ಇರ್ತಾಳೆ. ಹಾಗೆ ನನಗೆ ಸಿದ್ದು ಫ್ರೆಂಡ್ ಅಂದರೆ ಎಷ್ಟು ಇಷ್ಟ ಅಂತ ಕೇಳಿದ್ರು, ನಾನು ತುಂಬ ತುಂಬ ಇಷ್ಟಪಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ನರಸಿಂಹ ಹೇಳ್ತಿರ್ತಾನೆ, ತುಂಬ ಅಂದರೆ ತುಂಬ ಇಷ್ಟಪಡ್ತೀನಿ, ಹಾಗಾದರೆ ನೀನು ಸಿದ್ದು ಫ್ರೆಂಡಿಗೆ ಏನಾದರೂ ನೋವಾದರೆ ನಿನ್ನ ಕೈಲಿ ತಡ್ಕೊಳಕ್ಕಾಗಲ್ವಾ ದೀಪು ಅಂತ ಕೇಳ್ತಾ ಇರ್ತಾನೆ. ಇಲ್ಲಪ್ಪ, ನನಗೆ ಸಿದ್ದು ಫ್ರೆಂಡ್ ಅಂದರೆ ತುಂಬ ಇಷ್ಟ, ನಾನು ಅವ್ರ ಜೊತೆ ಹೋಗ್ತೀನಿ, ನಿಮ್ಮ ಜೊತೆ ಬರಲ್ಲ, ಪ್ಲೀಸ್ ನನ್ನ ಬಿಟ್ಬಿಡಿ ಅಂತ ಕೇಳ್ತಿರ್ಬೇಕಾದ್ರೆ, ಅದೆಲ್ಲ ಹೇಗಾಗುತ್ತೆ, ನಾನು ನಿನ್ನಪ್ಪ, ನಿನ್ನನ್ನು ಆ ರೀತಿ ಎಲ್ಲ ಬಿಡೋಕ್ಕಾಗಲ್ಲ, ನೀನು ನನಗಷ್ಟೇ ಸ್ವಂತ ಅಂತ ಹೇಳ್ತಿರ್ಬೇಕಾದ್ರೆ, ನೀವು ಇಷ್ಟ ಇಲ್ಲ ನಾನು ಹೋಗ್ತೀನಿ ಅಂತ ದೀಪು ಹೇಳ್ತಾ ಇರ್ತಾಳೆ. ಇಲ್ಲ ನೀನು ಹೋಗಲೇಬೇಕು ಅಂತ ಅಂದರೆ ನಿನ್ನ ಸಿದ್ದು ಫ್ರೆಂಡು ಹಾಸ್ಪಿಟ್ಲಲ್ಲಿದ್ದಾರೆ, ಆಲ್ರೆಡಿ ಬ್ಯಾಂಡೇಜ್ ಹಾಕಿದ್ದಾರೆ, ಸೂಜಿ ಹಾಕಿದ್ದಾರೆ, ಅವರು ಮನೆಗೆ ಹೋಗಲ್ಲ, ಸ್ಮಶಾನಕ್ಕೆ ಹೋಗೋ ರೀತಿ ಮಾಡ್ತೀನಿ ಅಂತ ಅಂದಾಗ ದೀಪನ್ಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆಲ್ಲ ಏನೂ ಹೇಳ್ಬೇಡಿ ಪ್ಲೀಸ್, ಸಿದ್ದು ಫ್ರೆಂಡಿಗೆ ಏನೂ ಮಾಡಬೇಡಿ ಅಂತ ಕಣ್ಣೀರು ಹಾಕ್ತಾ ಇರಬೇಕಾದ್ರೆ, ನೋಡು ಪುಟ್ಟ, ನೀನು ಕಣ್ಣೀರೆಲ್ಲ ಹಾಕಬೇಡ, ನೀನು ಈ ರೀತಿ ಆಡ್ತಾ ಇದ್ದರೆ ನಿಮ್ಮಮ್ಮ ನೋಡಿಬಿಟ್ಟು ಏನೋ ನನ್ನ ಮಗಳನ್ನ ಮಾಡಿದಾಳೆ ಅಂತ ಕಿರ್ಚಾಡ್ಬಿಡ್ತಾಳೆ, ಅದಕ್ಕೆ ನೀನು ಕಣ್ಣೊರ್ಸ್ಕೊ ಅಂತ ಸಮಾಧಾನ ಮಾಡಿಬಿಟ್ಟು ಮತ್ತೆ ಹೇಳ್ತಾ ಇರ್ತಾನೆ, ನಿನ್ನ ಸಿದ್ದು ಫ್ರೆಂಡು ಬೇಕು ಅಂತ ಅಂದರೆ ನೀನು ಕೋರ್ಟಲ್ಲಿ ಕಟ್ಕಟೆಯಲ್ಲಿ ಅಪ್ಪ ಬೇಕಾ ಅಮ್ಮ ಬೇಕಾ ಅಂತ ಕೇಳ್ತಾ ಇರ್ತಾರೆ, ಆವಾಗ ನೀನು ಅಪ್ಪ ಬೇಕು ಅಂತ ಹೇಳಲೇಬೇಕು ಅಂತ ಅಂದಾಗ ದೀಪುಗೆ ಶಾಕ್ ಆಗ್ತಾ ಇರುತ್ತೆ. ಏನು ಹೇಳ್ತಾ ಇದ್ದೀರಾ, ನನಗೆ ನೀವು ಇಷ್ಟ ಇಲ್ಲ, ನಾನು ನಿಮ್ಮ ಜೊತೆ ಬರಲ್ಲ, ನಾನು ಸಿದ್ದು ಫ್ರೆಂಡ್ ಜೊತೆ ಇರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಆಯಿತು ಇರೋಗು, ನೀನೇನಾದರೂ ಆ ರೀತಿ ಹೇಳಿದರೆ ನೀನು ಸಿದ್ದು ಫ್ರೆಂಡ್ನ ಸ್ಮಶಾನಕ್ಕೆ ಕಳಿಸ್ಬಿಡ್ತೀನಿ, ಸರಿ ಬಿಡು ಫೋನ್ ಮಾಡ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ದೀಪು ಹೇಳ್ತಾ ಇರ್ತಾಳೆ, ಬೇಡ ಅವರಿಗೆ ಏನು ಮಾಡಬೇಡಿ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ, ವೆರಿ ಗುಡ್ ಆಯಿತಾ, ನನ್ನ ಮಗಳು ತುಂಬ ಅಂದರೆ ತುಂಬ ಜಾಣೆ ಆಗಿದ್ದಾಳೆ, ಇವಾಗ ಕಣ್ಣೊರೆಸ್ಕೊ, ಕೋರ್ಟಲ್ಲಿ ಏನು ಕೇಳಿದ್ರು ನನಗೆ ಅಪ್ಪನೇ ಬೇಕು ಅಂತ ನೀನು
ನೀನು ಹೇಳಲೇಬೇಕು ಅಂತ ಅಂದಾಗ ದೀಪು ವಿಧಿ ಇಲ್ದಲೇ ಒಪ್ಕೊಂಡು ಬರ್ತಾಳೆ. ನಡೆದಿದ್ದ ಘಟನೆ ಎಲ್ಲನೂ ಸಹ ಜಡ್ಜ್ ಮುಂದೆ ಹೇಳ್ತಿರ್ಬೇಕಾದ್ರೆ ಜಡ್ಜ್ಗೂ ಶಾಕ್ ಆಗ್ತಿರುತ್ತೆ. ಈ ಕಡೆ ದೀಪು ಹೇಳಿದ್ರ ಮಾತನ್ನ ಕೇಳಿ ಈ ಕಡೆ ಶಾರದನಿಗೂ ತುಂಬ ಕೋಪ ಬರ್ತಾ ಇರುತ್ತೆ. ಹಾಗೆ ಕೋಪದಿಂದ ನರಸಿಂಹನ ನೋಡ್ತಾ ಇರ್ತಾಳೆ. ನರಸಿಂಹ ಏನು ಮಾಡೋಕ್ಕಾಗದೆ ವಿಲ ವಿಲ ಅಂತ ಒದ್ದಾಡ್ಕೊಂಡು ದೀಪು ಮುಖನ ನೋಡಿಕೊಂಡು ಕೋಪ ಮಾಡಿಕೊಂಡು ನಿಂತ್ಕೊಬಿಡ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.